ರಾಜ್ಯದಲ್ಲಿ ಜನವರಿ ಮೊದಲ ವಾರದಲ್ಲಿ ಕೊರೋನಾ ಸ್ಫೋಟ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಸಿಎಂ ನೇತೃತ್ವದ ಸಭೆಯಲ್ಲೂ ಕೂಡ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ತಜ್ಞರು. ಹಾಗಾದ್ರೆ ತಜ್ಞರು ನೀಡಿರುವಂತ ಸುಳಿವೇನು ಬನ್ನಿ ನೋಡೋಣ. ಜನವರಿಯಲ್ಲಿ ಕೊರೋನಾ ಹೆಚ್ಚಳ ಆಗುತ್ತೆ. ಕೊರೋನಾ ಹೆಚ್ಚಳದ ಬಗ್ಗೆ ಐಎಎಸ್ಸಿ ತಜ್ಞರು ಅಂಡ್ ಟಿಎಸ್ಸಿ ತಜ್ಞರ ಸುಳಿವು. ಜನವರಿ ಮೊದಲ ವಾರದಲ್ಲಿ ಹೆಚ್ಚು ಕೋವಿಡ್ ಕೇಸ್ಗಳು ದಾಖಲಾಗುವಂತ ನಿರೀಕ್ಷೆಗಳಿದೆ. ಇದು ಪೀಕ್ಗೆ ಹೋಗುತ್ತೆ ಅಂತ. ಕೇರಳದಲ್ಲಿ ಕೇಸ್ ಏರಿಕೆ ಕಂಡ 2 ರಿಂದ 3 ವಾರಗಳ ನಂತರ ಕೇಸ್ ಹೆಚ್ಚಾಗಿತ್ತು ಕೇರಳದಲ್ಲಿ ನಾವು ನೋಡೋದಾದ್ರೆ. ಕರ್ನಾಟಕದಲ್ಲೂ ಕೂಡ ಕೊರೋನಾ ಕೇಸ್ಗಳು ಜನವರಿ ಮೊದಲ ವಾರದಲ್ಲಿ ಹೆಚ್ಚಿಗೆ ಆಗ್ಬೋದು, ಏರಿಕೆ ಆಗ್ಬೋದು ಅಂತ. ಕರುನಾಡಿಗೆ ಜನವರಿ ತಿಂಗಳೇ ಡೇಂಜರ್ ಆಗುವಂತ ಸಾಧ್ಯತೆ ಇದೆ. ಕೇರಳದಲ್ಲೂ ಅಷ್ಟೇ ಆರಂಭದಲ್ಲಿ ಕೇಸ್ ಬಂತು, ಅದಾದಮೇಲೆ 2 ವಾರ ಆದಮೇಲೆ ಹೆಚ್ಚಾಯಿತು. ಐಎಎಸ್ಸಿ ಮತ್ತು ಟಿಎಸ್ಸಿ ತಜ್ಞರಿಂದ ಈಗ ಅಧಿಕೃತ ಮಾಹಿತಿ ಬಂದಿದೆ. ಜನವರಿ ಮೊದಲ ವಾರದಲ್ಲಿ ಅತಿ ಹೆಚ್ಚು ಕೇಸ್ ದಾಖಲಾಗಬಹುದು. ಜೊತೆಗೆ ಕೇರಳಕ್ಕೆ ಹೋಗಿ ಬರ್ತಿರುವಂಥ ಅಯ್ಯಪ್ಪ ಭಕ್ತರ ಸಂಖ್ಯೆ ಕೂಡ ಹೆಚ್ಚಿದೆ. ಅವರೆಲ್ಲರೂ ಕೂಡ ರಿಟರ್ನ್ ಆಗ್ತಾರೆ ಇನ್ನೇನು ಈ ತಿಂಗಳ ಅಂತ್ಯದಲ್ಲಿ. ಆ ಸಂದರ್ಭದಲ್ಲಿ ಇಲ್ಲೂ ಕೂಡ ಒಂದಷ್ಟು ಕೇಸ್ಗಳು ಕಂಡು ಬರಬಹುದು. ಬೇರೆ ಬೇರೆ ಒಂದು ಕಾರಣಗಳಿಂದ ಕೂಡ, ಬರೀ ಪ್ರವಾಸ ಹೋದವರು ಅಂತ ಮಾತ್ರ ಅಲ್ಲ. ಹೀಗಾಗಿ ಅತಿ ಹೆಚ್ಚು ಕೋವಿಡ್ ಪರೀಕ್ಷೆಗಳನ್ನು ಮಾಡಲು ನಿರ್ಧಾರ ಮಾಡಲಾಗಿದೆ. ಹೇಳಿ ಕೇಳಿ ಜನವರಿ ಇಂತ ಮುಂಚೆ 31ನೇ ತಾರೀಕು ಇಯರ್ ಎಂಡ್ ಪಾರ್ಟಿಗಳು ಇರ್ತವೆ. ಹಾಗೆ ಕ್ರಿಸ್ಮಸ್ ಹಬ್ಬದ ಒಂದು ಸಂಭ್ರಮ ಕೂಡ ಇದ್ದೇ ಇರುತ್ತೆ.